ಹತ್ರ ಇರೋ ಅಂಗಾಲ ಪರಮೇಶ್ವರಿ ಟೆಂಪಲ್. ಗಣಪತಿ, ನಾವೀಗ ಟೆಂಪಲ್ ಒಳಗಡೆ ಬಂದಿದ್ದೀವಿ. ಅಲ್ಲಿ ಮೇನ್ ದೇವ್ರು ಬರುತ್ತೆ, ಅಲ್ಲಿ ವಿಡಿಯೋ ಮಾಡೋಂಗಿಲ್ವಂತೆ. ಇಲ್ಲೊಂದು ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ. ಆಮೇಲೆ ಇದು ನವರಾತ್ರಿಯಲ್ಲಿ ಒಂದೊಂದು ದಿವಸ ಒಂದೊಂದು ಅಲಂಕಾರ ಇರುತ್ತೆ. ಈಗ ಆಲ್ರೆಡಿ ಇವತ್ತು ಬುಧವಾರ, ಇವತ್ತು ಚಾಮುಂಡಿ ದೇವಿ ಅಲಂಕಾರ ಮಾಡಿದ್ದಾರೆ. ಮೊದಲೇ ಸೋಮವಾರ ಅರ್ಧನಾರೀಶ್ವರ, ಮೀನಾಕ್ಷಿ ದೇವಿ, ಚಾಮುಂಡಿ ಇವತ್ತು, ವರಾಹಿ ನಾಳೆ, ಆಮೇಲೆ ಲಕ್ಷ್ಮೀ ದೇವಿ, ವೈಷ್ಣವಿ ದೇವಿ, ರಾಜರಾಜೇಶ್ವರಿ ದೇವಿ, ನೆಕ್ಸ್ಟ್ ಸೋಮವಾರ ಅನ್ನಪೂರ್ಣೇಶ್ವರಿ ದೇವಿ, ದುರ್ಗಾದೇವಿ, ಸರಸ್ವತಿ ದೇವಿ, ಆಮೇಲೆ ಅಂಬಿಕಾ ದೇವಿ ಗುರುವಾರ 2ನೇ ತಾರೀಕು. ಯಾರ್ಯಾರು ಹತ್ತಿರ ಇದ್ದೀರಾ ಬಿನ್ನಿ ಮಿಲ್ ಅಂಗಲ ಪರಮೇಶ್ವರಿ ಟೆಂಪಲ್ಗೆ ನೀವು ವಿಸಿಟ್ ಕೊಡ್ಬೋದು. ತುಂಬ ಚೆನ್ನಾಗಿದೆ ಟೆಂಪಲು. ಆಮೇಲೆ ನಾನು ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ ನೋಡಿ. ಇದು ಕೋರಿಕೆ ನಿವಾರಣೆ ಅಂತ ಬೋರ್ಡ್ ಇದೆ. ಏನಾದ್ರು ಅಂದ್ಕೊಂಡಿದ್ದನ್ನ ಆದರೆ ಇಲ್ಲಿ ಕಟ್ಟೋದೋ ಹೇಗೋ ಅವ್ರಿಗೆ ಪೂಜಾರಪ್ಪನ ಕೇಳಬೇಕು. ತ್ರಿಶೂಲಕ್ಕೆ ಎಲ್ಲ ಕಟ್ಟಿದ್ದಾರೆ. ಇಲ್ಲೆಲ್ಲ ನಿಂಬೆ ಹಣ್ಣೆಲ್ಲ ಬಿದ್ದು ಆ್ಯಸಿಡ್ ಅಲ್ವಾ, ಕಲ್ಲೆಲ್ಲ ಇದಾಗಿದೆ. ದಸರಾ ಗೊಂಬೆ ಎಲ್ಲ ಕೂರಿಸಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎದುರುಗಡೆ ವಿಘ್ನೇಶ್ವರ. ಇಲ್ಲಿ ಸಂಜೆ ರಾತ್ರಿ ಇದ್ರೆ ಲೈಟ್ ಹಾಕ್ತಾರೆ, ಲೈಟ್ ಹಾಕಿದಾಗ ಚೆನ್ನಾಗಿರುತ್ತೆ. ಆನೆಗಳಿದೆ, ಗಣಪತಿ ಇದೆ. ಲೈಟ್ ಹಾಕಿದ್ರೆ ಚೆನ್ನಾಗಿ ಬರ್ತಾ ಇತ್ತು. ತಿರುಪತಿ ಉಯ್ಯಾಲೆ ಸೇವೆ, ಇದು ಉಯ್ಯಾಲೆ ಸೇವೆ, ದೇವ್ರಿಗೆ ಉಯ್ಯಾಲೆ ಸೇವೆ ಮಾಡ್ತಾ ಇರೋದು. ಕುಬೇರ ಮತ್ತು ಲಕ್ಷ್ಮಿ. ಮೇಲ್ಗಡೆ ತಿರುಪತಿ ಇದಿದೆ. ಸೌಭಾಗ್ಯ ಲಕ್ಷ್ಮಿ. ಇಲ್ಲಿ ದಶಾವತಾರ ಇದೆ. ಅಲ್ಲಿ ಹಿಂದ್ಗಡೆ ಏನಿದೆ ಶ್ರೀನಿವಾಸ ಕಲ್ಯಾಣ, ಅದು ಹಿಂದ್ಗಡೆ ಶ್ರೀನಿವಾಸ ಕಲ್ಯಾಣ, ಗರುಡ ಸೇವೆ, ವೈರಮುಡಿ. ಓಕೆ, ಈಗ ಲೈಟ್ ಆನ್ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಾ ಇದೆ. ಸೌಭಾಗ್ಯ ಲಕ್ಷ್ಮಿ. ತಿರುಪತಿ ಕುಬೇರ ಲಕ್ಷ್ಮಿ, ಉಯ್ಯಾಲೆ ಸೇವೆ. ಇಲ್ಲೆಲ್ಲ ಗಣಪತಿ ಇದೆ. ಗಣಪತಿ, ಇಲ್ಲಿ ಕೃಷ್ಣ ಇದೆ. ಇಲ್ಲಿ ಕೃಷ್ಣ ಲೀಲೆ. ಇಲ್ಲಿ ಕಲ್ಯಾಣೋತ್ಸವ. ಇದೆಲ್ಲ ಕೃಷ್ಣ ಲೀಲೆ ಆಯಿತು. ನೆಕ್ಸ್ಟ್ ದುರ್ಗಾದೇವಿ, ಕರಗ ಉತ್ಸವ, ಮೈಸೂರು ಉತ್ಸವ, ಅದು ದುರ್ಗಾದೇವಿ.
ಇಲ್ಲಿ ನೋಡಿ ಎಷ್ಟು ಇಟ್ಟಿದ್ದಾರೆ. 1 2 3 4 5 6 11 ಸ್ಟೆಪ್ ಇದೆ. ನೋಡ್ಬೋದು ನೀವು, ಕಣ್ಣು ತುಂಬಿ ಬರುತ್ತೆ, ಎಷ್ಟು ಚಂದ ಇದೆ. ಇಲ್ಲಿ ಅಲಂಕಾರಗಳು ಮಾಡಿದ ಫೋಟೋ ಡಿಸ್ಪ್ಲೇ ಇದೆ. ಕಾಳಿದೇವಿ, ಮೀನಾಕ್ಷಿ, ಅಂಗಾಲ ಪರಮೇಶ್ವರಿ, ಅದೇನೋ ಫುಲ್ ಫೋಲ್ಡ್ ಆಗಿಬಿಟ್ಟಿದೆ, ಕಲ್ಕತ್ತಾ ಕಾಳಿ, ಆಮೇಲೆ ಗಾಯತ್ರಿ ದೇವಿ, ಭರತನಾಟ್ಯಂ. ಇವ್ರು ಮುಂಚೆ ಇದ್ದಿದ್ದ ಗುರುಗಳು ಇವರು. ಆಟದ ಮೈದಾನ, ಉದ್ಯಾನವನ, ಎಲ್ಲ ಬೇಳೆ ಕಾಳೆಲ್ಲ ಇಟ್ಟಿದ್ದಾರೆ. ಕಲ್ಕತ್ತಾ ಕಾಳಿ ಅಲಂಕಾರ, ಗಾಯತ್ರಿ ದೇವಿ ಅಲಂಕಾರ, ಅರ್ಧನಾರೀಶ್ವರ ಅಲಂಕಾರ, ಮಹಾಕಾಳಿ ಅಲಂಕಾರ, ಲಕ್ಷ್ಮೀ ಅಲಂಕಾರ, ಖರ್ಗ ಅಲಂಕಾರ, ವರಾಹಿ ದೇವರು. ಬೆಳಗ್ಗೆ ಬೇಗ ಬಂದರೆ ರಶ್ ಇರಲ್ಲ, ಮಂಗಳವಾರ ಶುಕ್ರವಾರ ರಶ್ ಇರುತ್ತೆ. ತಡೆ ಹೊಡೆಯೋ ದೇವಾಲಯ. ಇಲ್ಲಿ ತಡೆ ಹೊಡೆಯೋಕ್ಕೆಲ್ಲ ದೇವಸ್ಥಾನದಲ್ಲೇ ಸಿಗುತ್ತಂತೆ. ಕಾಳಿ ಮಾತೆ. ಇಲ್ಲಿ ಸಪ್ತ ಕನ್ನಿಕೆಯರು ಬರುತ್ತೆ. ತಡೆ ಹೊಡೆಯೋದು. ಇಲ್ಲಿ ಬಾವಿ ಇದೆ. ಬಾವಿ ಏನು ಮುಚ್ಚಿದ್ದಾರೆ ಏನೋ, ಬರೀ ಕಾಯಿನ್ಸ್ ಕಾಣಿಸ್ತಾ ಇದೆ. ಇಲ್ಲೊಂದು ದೇವರಿದೆ, ಮುಚ್ಚಿದ್ದಾರೆ. ಇಲ್ಲಿ ನಾಗರ ಕಲ್ಲಿದೆ. ಇಲ್ಲಿ ನಾಗರ ಪಂಚಮಿ ದಿವಸ ಹಾಲು ಹಾಕ್ತಾರೆ. ಹಾಲು ಹಾಕೋಕ್ಕೆ ಪೈಪ್ ಮಾಡಿಬಿಟ್ಟಿದ್ದಾರೆ. ಅದು ಅಲ್ಲಿಂದ ಅಲ್ಲಿಗೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಇನ್ನು ಡ್ರೈನೇಜಿಗೆ ಹೋಗುತ್ತೋ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಇದು ತೆಂಗಿನ ಮರ ಅನಿಸುತ್ತೆ. ಅಲ್ಲಿ ಹೋಮ ಮಾಡಲಿಕ್ಕೆ ಮೆಣಸಿನ್ಕಾಯಿ ಹೋಮ ಮಾಡ್ತಾರೆ. ಇಲ್ಲಿ ಅಮಾವಾಸ್ಯೆ ದಿವಸ ಅಲ್ಲಿ ಒಣಮೆಣಸಿನ್ಕಾಯಿ ಇಟ್ಟಿದ್ದಾರೆ. ಇದು ಹೋಮ ಮಾಡೋ ಜಾಗ. ಇದು ಫುಲ್ ಕ್ಲೋಸ್ ಮಾಡಿದ್ದಾರೆ.